ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ 100 ಕೌಂಟ್ರ್ ಮಾಡಿದ್ವಿ. ಸಾರ್ವಜನಿಕರಿಗೆ 40 ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ 600 ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು 40 ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ, ಪ್ರತಿನಿಧಿಗಳಂತ. ಮತ್ತು ಎಲ್ರಿಗೂ ಒಂದೇ ಊಟ ಮೆನು. ಸೊ ನಾಡೋಜ್ ಅವರಿಂದ ಇದೇ ಥರದ ಊಟ, ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ. 40 + 100 ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು. ಮಾಧ್ಯಮದವ್ರಿಗೂ ಒಂದು 2-3 ಸಾರಿ ಇದೆಲ್ಲ ಆಗಿ ನೋಡಿದ್ವಿ. ಮಾಧ್ಯಮದವ್ರಿಗೆ ಸಪ್ರೇಟು ಹೇಳಿದ್ದೀವಿ. ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ. ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ. ಅದೇ ಊಟನ ಅಲ್ಲೂ ಬಡಿಸ್ತಾರೆ ಅಷ್ಟೇ. ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ 3 ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನು ಫಿಲ್ಟ್ರ್ ಇದು ಆರ್ ಒ ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ. ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ. ಬಹುಶಃ ಕ್ಲೀನಿಂಗ್ಗೆ 250 ಜನ ಅಲ್ಲ 250 ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ. ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ. ಸೊ ನಾವು ಸಾರ್ವಜನಿಕರು ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. 7 ತಾಲೂಕು ಕೇಂದ್ರದಿಂದ ಉಚಿತವಾಗಿ 15 ಬಸ್ಸನ್ನು ನಾವು ಬಿಟ್ಟಿದ್ದೀವಿ. ಮಳವಳ್ಳಿ, ಮದ್ದೂರು, ನಾಗಮಂಗಲ, KR-ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ. ಅದೇ ಥರ ಮಂಡ್ಯನೂ ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೊತಾರೆ. 7 ತಾಲೂಕಿಗೆ ಉಚಿತವಾಗಿ 15 ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಮಂಡ್ಯ ಸಿಟಿಯಿಂದ 3 ಕಡೆ ಪಾರ್ಕಿಂಗ್ ಇದೆ. ಬರ್ತಾ ನಮ್ಮ ಮೀರಾ ಶಿವಲಿಂಗಯ್ಯನವರ ಸ್ಥಳದಲ್ಲೂ ಒಂದಿದೆ, ಸತ್ವನ ಏನೋ ಅಲ್ಲೊಂದು ಪಾರ್ಕಿಂಗ್ ಇದೆ. 3 ಕಡೆ ಇದೆ ಶುಗರ್ ಇದರಲ್ಲಿ. ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸಿದ್ರೆ ಅಲ್ಲಿಂದನೂ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋವಂಥದ್ದನ್ನು ವ್ಯವಸ್ಥೆ ಮಾಡಿದ್ವಿ. ಬಸ್ ಸ್ಟ್ಯಾಂಡಿಂದ ಹೊರಟು ಬಸ್ಸು ಈ ಮೇಲ್ಗಡೆ ನಾವು ಡಬಲ್ ರಸ್ತೆ ಇರ್ಬೋದು, ಬನ್ನೂರು ರಸ್ತೆ ಸರಿಮಾತ್ಮ ದೇವಸ್ಥಾನ ಇರ್ಬೋದು, ಕೋರ್ಟ್ ನಿಲ್ದಾಣ, ವಿಶ್ವವಿದ್ಯಾಲಯ ಕಲ್ಲಳ್ಳಿ, VV ನಗರ ಶನಿದೇವರ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಕರ್ನಾಟಕ ಬಾರ್ ಸರ್ಕಲ್ಲು, ಹೊಸಳ್ಳಿ ಸರ್ಕಲ್ಲು, ಡಿ ರಾಮಣ್ಣ ಸರ್ಕಲ್ಲು, MVG ಬೇಕ್ರಿ, ನಂದಾ ಸರ್ಕಲ್ಲು, ಫ್ಯಾಕ್ಟ್ರಿ ಸರ್ಕಲ್ಲು, ಸ್ವರ್ಣಸಂದ್ರ, ಮಾಂಡವ್ಯ ಕಾಲೇಜ್, ಉಮ್ಮಡಿಹಳ್ಳಿ ಗೇಟ್, ಹೊಸಬೂದ್ನೂರು, ಸಮ್ಮೇಳ. ಇದಕ್ಕೆ ಅಲ್ಲೆಲ್ಲ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಟು ಅಷ್ಟನ್ನು ಒಂದೊಂದು ಕಡೆ ಅವ್ರು ಫಿಕ್ಸ್ ಮಾಡ್ತಾರೆ. ಮಾಡಿ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ನಾವು ನಡ್ಕೊಂಬರ್ಬೇಕಲ್ಲ ಅನ್ನೋಂಗಿಲ್ಲ. ಅಲ್ಲೇ ಬಸ್ ಹೋಗುತ್ತೆ, ಹತ್ತಿಸ್ಕೊಳ್ಳುತ್ತೆ, ಮತ್ತು ಅಲ್ಲೇ ಇಳಿಸುತ್ತೆ. ಭಾಳ ವ್ಯವಸ್ಥಿತವಾಗಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು. ಇದು ಪ್ರತಿ ವರ್ಷ ಆಗುವಂಥ ಸಮ್ಮೇಳನ ಅಲ್ಲ, ಅಥವಾ 5 ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ, ಅಥವಾ 10 ವರ್ಷಕ್ಕೆ ಆಗೋ ಸಮ್ಮೇಳನ ಅಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ. ಇದರ ಜೊತೆಗೆ ಮೈಸೂರಿನಿಂದ ಈ ಪ್ಲೇಸ್ಗೆ, ಬೆಂಗಳೂರಿಂದ ಈ ಪ್ಲೇಸ್ಗೆ 30 ನಿಮಿಷಕ್ಕೆ ಒಂದು ವಿಶೇಷ ಬಸ್ಸನ್ನು ಪ್ರೊವೈಡ್ ಮಾಡಿದ್ವಿ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಮೈಸೂರಿನ ಬಸ್ ಸ್ಟ್ಯಾಂಡಿಂದ 30 ನಿಮಿಷಕ್ಕೆ ಒಂದು ಬಸ್ಸನ್ನು, ವಿಶೇಷ ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ವಿ. ಇದು ಅದು ಫ್ರೀ ಇಲ್ಲ, ಮಹಿಳೆಯರಿಗೆ ಮಾತ್ರ ಫ್ರೀ. ಅದು 30 ನಿಮಿಷಕ್ಕೆ ಒಂದು ಅಂದರೆ ಬೆಳಗಿನ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ವಾಪಸ್ಸು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ.
ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.